ಅದು ನಮ್ಮ ಕಾಲಕ್ಕೆ ಸತ್ಯವಾಗಿ ಮಾರ್ಪಾಟಾಗಿದೆ, ಧರ್ಮವಾಗಿ ನೆಲೆ ನಿಂತಿದೆ. ಆ ಧರ್ಮವಾಗಿ ನೆಲೆ ನಿಂತಹ ಸಾನ್ನಿಧ್ಯಗಳನ್ನು ಅನಂತ ಕಾಲ ಅವರು ಹೇಗೆ ಜತನವಾಗಿ ಕಾಪಾಡಿಕೊಂಡು ಬಂದರೂ ನಾವು ಅದನ್ನು ಮುಂದಿನ ತಲೆಮಾರಿಗೆ ಬೆಳೆಸಿಕೊಳ್ಳಬೇಕಾದ ಅನಿವಾರ್ಯತೆ ಮತ್ತು ಅತ್ಯವಶ್ಯಕ. ಅದು ನಮ್ಮ ಸಮಾಜಕ್ಕಿದೆ. ನಮ್ಮ ಹಿಂದಿನವರು ವಿದ್ಯೆ ಇಲ್ಲದೆ ಇದ್ದಿರಬಹುದು, ಅವರು ತುಂಬ ಶಾಲೆಗೆ ಹೋಗದೆ ಶಿಕ್ಷಣ ಕಲಿತಿಲ್ಲದಿರಬಹುದು, ಆದರೆ ಸತ್ಯ ಅನ್ನುವ ಶಬ್ದಕ್ಕೆ ಅನ್ವರ್ಥವಾಗಿ ಬದುಕಿದವರು. ಇವತ್ತು ವಿದ್ಯೆ ಇದೆ, ಶಾಲಾ ಕಾಲೇಜುಗಳು ಇದೆ, ವ್ಯವಸ್ಥೆಗಳೆಲ್ಲ ಭದ್ರವಾಗಿದೆ, ಆದರೆ ಸತ್ಯ ತುಂಬ ದೂರ ಸಾಗಿದೆ. ಸುಳ್ಳುಗಳೇ ಮೇಳೈಸ್ತಾ ಇದೆ. ಹಾಗಿದ್ರೆ ಸುಳ್ಳುಗಳು ಮೇಳೈಸ್ತಾ ಇರುವ ಈ ಕಾಲಘಟ್ಟದಲ್ಲಿ ನಾವೇನು ಮಾಡಬಹುದು ಎನ್ನುವುದನ್ನು ಯೋಚನೆ ಮಾಡಬೇಕು. ಇತಿಹಾಸ ಕಾಲವನ್ನು ಗಮನಿಸಿದರೆ